ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಮಾಡಿದ್ದೆ ಜಯನಗರ 4th ಬ್ಲಾಗ್ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ ಏನೇನು ತಿಂದೆ ಅಂತ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಸೊ ಅಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ನಾನು ತೋರಿಸಿರಲಿಲ್ಲ. ಈ ಒಂದು ಬ್ಲಾಗಲ್ಲಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ. ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ, ಈ ಒಂದು ಟಾಪ್ ಕೂಡ ನಾನು ಅಲ್ಲೇ ತೊಗೊಂಡಿರೋದು, ವೆಂಕಟೇಶ್ವರ ಶಾಪ್ ಅಂತ ಹೇಳಿದ್ನಲ್ಲ, ಅಲ್ಲೇ ತೊಗೊಂಡಿರೋದು. ಸೊ ಇದು ಈ ಥರ ಇದೆ. ಐ ಹೋಪ್ ಕಾಣಿಸ್ತಿದೆ ಫುಲ್. ಸೊ ಇದು ಈ ಥರನೂ ಹಾಕೋಬೋದು, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು. ಸೊ ಈ ಥರ ಹಾಕೋಬೋದು. ದಿಸ್ ಇಸ್ ಹೌ ಇಟ್ ಈಸ್. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಐ ಹೋಪ್ ಇಟ್ ಈಸ್ ಗುಡ್. ಓಕೆ, ಇವಾಗ ಸೆಕೆಂಡ್ ಟಾಪ್ ತೋರಿಸ್ತೀನಿ. ಒಂದು ಟಾಪಿನ ಫೋಟೋಸ್ ನಾನು ಮಿನಿ ವ್ಲಾಗ್ ಮಾಡಿದ್ದೆ, ಒಂದು ಶಾರ್ಟಲ್ಲಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ. ಈ ಟಾಪ್ ಹಾಕ್ಕೊಂಡಿದ್ದೆ ನಾನು, ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಲಾಸ್ಟ್ ವೀಕ್. ಸೊ ದಿಸ್ ಇಸ್ ದ ಸೆಕೆಂಡ್ ಟಾಪ್. ಹೌ ಇಸ್ ಇಟ್? ಚೆನ್ನಾಗಿದೆ ಅಲ್ವಾ? ಟಾಪ್ ನಂಬರ್ 3, ಟಾಪ್ ನಂಬರ್ 1, 2, 3 ಎಷ್ಟು ತೊಗೊಂಡಿದ್ರೆ ಆ ಥರ ನಂಬರ್ಸ್ ಕೊಡ್ತೀನಿ. ನಿಮಗೆ ಯಾವ ಟಾಪ್ ಇಷ್ಟ ಆಗುತ್ತೆ ಅಂತ ಒಂದು ನಂಬರ್ ಬರೆದು ನೀವೊಂದು ಹಾರ್ಟ್ ಹಾಕಿ, ಕಮೆಂಟಲ್ಲಿ ಹಾಕಿ, ಲೆಟ್ ಮಿ ಸಿ. ಓಕೆ, ದಿಸ್ ಇಸ್ ದ ಅನದರ್ ಟಾಪ್. ಇದು ಜೀನ್ಸ್ ಮೇಲೆ ಶಾರ್ಟ್ ತೊಗೊಂಡಿರೋದು. ದಿಸ್ ಇಸ್ ಹೌ ಇಟ್ ಈಸ್. ಚೆನ್ನಾಗಿದೆ ಅಲ್ವಾ? ಹೀಗಿದೆ. ನಾನು ವೇರ್ ಮಾಡಿ ತೋರಿಸ್ತೀನಿ. ಓಕೆ, ದಿಸ್ ಇಸ್ ಅ ಟಾಪ್ ನಂಬರ್ 3. ಓಕೆ, ಸ್ವಲ್ಪ ಟೈಟ್ ಆಗುತ್ತೆ ಅನಿಸುತ್ತೆ. ಲೆಟ್ ಮೀ ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್. ಶಾರ್ಟ್ ಗೈಸ್, ದಿಸ್ ಇಸ್ ಟಾಪ್ ನಂಬರ್ ಐ ಥಿಂಕ್ 1, 2, 3, 4. ಟಾಪ್ ನಂಬರ್ 4. ದಿಸ್ ಇಸ್ ಟಾಪ್ ನಂಬರ್ 4. ಒಂಚೂರು ಲೂಸ್ ಆಗಿದೆ, ಫಿಟ್ಟಿಂಗ್ ಮಾಡಿಸ್ಬೇಕು. ಹೇಗಿದೆ? ಫುಲ್ ಪ್ಲೇನ್. ಐ ಥಿಂಕ್ ಆಫೀಸ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತಲ್ಲ. ಹೌ ಇಸ್ ಇಟ್? ವಿಲ್ ಗೋ ಫಾರ್ ಟಾಪ್ ನಂಬರ್ 5. ಹೇ ಗೈಸ್, ದಿಸ್ ಇಸ್ ಟಾಪ್ ನಂಬರ್ 5. ಆಫೀಸ್ ಲುಕ್ಗೆ ಚೆನ್ನಾಗಿರುತ್ತೆ ಅಂತ ಶಾಪಿಂಗ್ ಮಾಡಿ ಇದೊಂದು ತೊಗೊಂಡಿದ್ದೀನಿ. ಕೆಳಗಡೆ ಒಂದು ಸ್ವಲ್ಪ ಡಿಸೈನ್ ಅಂತ ಬಂದಿದೆ, ಇಲ್ಲಿ ಸ್ಲೂಸಲ್ಲಿ ಬಂದಿಲ್ಲ, ಈ ಥರ ಕೆಳಗಡೆ ಡೌನ್ಗೂ ಅದೇ ಥರ ಬಾರ್ಡರ್ ಥರ ಬಂದಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನಿವಾಗ ಒಂದು ಹೇಳಬೇಕು, ಲೈಕ್ ಏನಂದರೆ, ಈ ಡ್ರೆಸ್ ತುಂಬ ಟ್ರೆಂಡಿಂಗ್ ಆಗಿದೆ, ಇದು ತೊಗೋಬೇಕು ಅಂತ ಒಂದಷ್ಟು ಜನ ಹೋಗಿ ಶಾಪಿಂಗ್ ಮಾಡ್ತಾರೆ. ಐ ಥಿಂಕ್ ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ, ಅದು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ. ಸುಮ್ಮನೆ ದುಡ್ಡಿದೆ ಅಂತ ತೊಗೊಳಕ್ಕೆ ಹೋಗೋದು, ಆಮೇಲೆ ಅದು ಯೂಸ್ ಮಾಡದೆ ಹಾಗೆ ಎತ್ತಿಟ್ಬಿಡೋದು. ಸೊ ಆ ಥರ ಆಗೋದು ತುಂಬ ಜಾಸ್ತಿ ನಾನು ನೋಡಿರೋ ಪ್ರಕಾರ. ಸ್ವಲ್ಪ ಯೋಚನೆ ಮಾಡಿ, ತುಂಬ ಅವಶ್ಯಕತೆ ಅನಿಸಿದ್ರೆ ಮಾತ್ರ ಶಾಪಿಂಗ್ ಮಾಡಿ. ಇವಾಗ ನಾನು ತೊಗೊಂಡಿರೋದು ನೋಡಿ, ನನಗೆ ಆಫೀಸಿಗೆ ಬೇಕೇ ಬೇಕು, ನಾನು ಎವ್ರಿಡೇ ಆಫೀಸಿಗೆ ಹೋಗೋದ್ರಿಂದ. ಸೊ ನನಗೆ ಬೇಕು. ಇವಾಗ ಒಂದಷ್ಟು ಜನ ನೋಡಿದ್ದೀನಿ ನಾನು, ಅನ್ನೆಸೆಸರಿ ತೊಗೊಳ್ತಾರೆ. ಅವ್ರ ಹತ್ರನೂ ಇದೆ, ನಾನು ತೊಗೋಬೇಕು. ಇಲ್ಲ ಈ ಡಿಸೈನ್ ಅವ್ರ ಹತ್ರ ಇದೆ, ನಾನು ತೊಗೊಳ್ಳೇಬೇಕು. ಅದು ಅವ್ರಿಗೆ ಬೇಕು ಬೇಡವೋ ಅದನ್ನು ಯೋಚನೆ ಮಾಡಲ್ಲ ಅವರು. ಸೊ ಈ ಥರದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ. ಓಕೆ, ದಿಸ್ ಈಸ್ ಹೌ ಇಟ್ ಈಸ್. ಇದು ಲಾಸ್ಟ್ ಟಾಪ್, ಓಕೆನಾ. ಈ ಥರ ಟೈಟಾಗಿ ಬರುತ್ತೆ ಸ್ಲೀವ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಇನ್ಸ್ಟೆಡ್ ಆಫ್ ಆ ಥರ ಹಾಕೋದ್ರಿಂದ ಮೇಲ್ಗಡೆ ಮಾಡ್ಕೊಂಡು ಈ ಥರ ಬಿಡ್ಬೋದು. ಈ ಥರ ಮಾಡ್ಬೋದು. ಹೌ ಇಸ್ ಇಟ್? ಈ ಥರ ಇಲ್ಲೊಂದು ಟೈ ಮಾಡೋ ಥರ ಕೊಟ್ಟಿದ್ದಾರೆ, ಫ್ಲವರ್ ಥರ ಮಾಡೋಣ. ಓಕೆ, ಅಷ್ಟೇ. ಹೇಗಿದೆ ಈ ಟಾಪು? ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದಾಗಿತ್ತು ನನ್ನ ಈ ಒಂದು ಬ್ಲಾಗ್. ಸೊ ಲಾಸ್ಟ್ ಬ್ಲಾಗಲ್ಲಿ ಚೆನ್ನಾಗಿ ಬಂದಿದೆ ವ್ಯೂಸ್ ಎಲ್ಲ. ಪ್ಲೀಸ್ ನೋಡಿ, ಹೊಸ ಹೊಸ ಪ್ರತಿಭೆಗಳನ್ನು
ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಎಲ್ಲನೂ ರಪ್ಪ ಅಂತ ಒಂದೇ ಸಮಯಕ್ಕೆ ಬಂದುಬಿಡಲ್ಲ. ಸೊ ಅದೇನಂತಾರಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಮಾತ್ರ ನಾವು ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಅಂತೆ. ಸೊ ಆ ಥರ ಇವಾಗ ಒಂದು ಚಿಕ್ಕ ಪ್ರಯತ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ಇಟ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್. ಏನೇ ಇದ್ರೂ ತಿಳಿಸಿ. ಆ್ಯಂಡ್ ಯಾ ಅಷ್ಟೇ. ಆ್ಯಂಡ್ ಈ ಒಂದು ಬ್ಲಾಗ್ ನಾನು ಇವತ್ತಿನ ದಿನ ನಾನು ಹೇಳಿದ್ನಲ್ಲ, ಒಂದು ಪಾಪುದು ನೇಮ್ ಸೆರೆಮನಿಗೆ ನಾನು ಹೋಗಿದ್ದಿದ್ದು ಚೆನ್ನಾಗಿತ್ತು. ಬಟ್ ನಂಗೆ ಮಿನಿ ಬ್ಲಾಗ್ ಏನೂ ಮಾಡೋಕ್ಕಾಗಿರಲಿಲ್ಲ, ಬಿಸಿಲು ಜಾಸ್ತಿ ಇರೋದ್ರಿಂದ. ಸೊ ಇವಾಗ ಮಾಡಬೇಕಲ್ವಾ, ನಾಳೆ ಮತ್ತೆ ನಾನು ಆಫೀಸಿಗೆ ಹೋಗಬೇಕು, ಮತ್ತೆ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಕನ್ಸಿಸ್ಟೆನ್ಸಿ ಇರಲಿ ಅಂತ ನಾನು ಈ ಬ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಮೋಸ್ಟ್ಲಿ ಈ ಬ್ಲಾಗ್ ನಾನು ನಾಳೆ ಹಾಕ್ತೀನಿ. ಸೊ ಯಾ ಅಷ್ಟೇ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.